ಒಂದ್ ಕಡೆ ಡ್ಯಾನ್ಸಿಂಗ್ ಇದೆ, ಇನ್ನೊಂದ್ ಕಡೆ ಆಕ್ಟಿಂಗ್ ಇದೆ, ಇನ್ನೊಂದ್ ಕಡೆ ಅಥ್ಲೀಟ್ ಆಗಿರೋದ್ರಿಂದ ಫಿಟ್ನೆಸ್ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಎನಿಥಿಂಗ್, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಈ ಥರದ್ದು ಯಾವ್ದಾದ್ರು ಬೇರೆ ಬೇರೆ ಆಕ್ಟಿವಿಟೀಸು? Yeah, I like swimming a lot. ಓಕೆ, ಯು ಸ್ವಿಮ್. Yes. ಓಕೆ, ಆಮೇಲೆ ಅಷ್ಟೇ ಅನ್ಸುತ್ತೆ. ಅಂದ್ರೆ ಒಬ್ಬ ನಟಿಗೆ ಏನೇನ್ ಬೇಕೋ ಅದೆಲ್ಲ ಕಲಿತು ಎಕ್ಸ್ಪರ್ಟ್ ಆಗಿ ರೆಡಿ ಇದಾರೆ. ದಟ್ಸ್ ನೇರ. ಹೌದು. ಇವಾಗ ಬೇಕಲ್ಲ ಟ್ಯಾಲೆಂಟ್ ಅಂದ್ರೆ ಆ ಥರ ಇರಬೇಕು ನಮ್ಮ ಹತ್ರ. ಎಸ್. ಹಾ. ಐ ಥಿಂಕ್ ಅದು ಎಸ್, ಕೆಲವೊಬ್ಬರಿಗೆ ಐ ಥಿಂಕ್ ಒಬ್ಬೊಬ್ಬರಿಗೆ ಅದು ಹುಟ್ಟಿದಾಗೆ ಒಂದು ಇದಿರುತ್ತೆ, ಟ್ಯಾಲೆಂಟ್ ಇರುತ್ತೆ. ಬಟ್ ಐ ಥಿಂಕ್ ಫಾರ್ ಮೆನಿ ಪೀಪಲ್ ಅದು ಇಟ್ಸ್ ದೇರ್ ಇನ್ ವೆನ್ ಯು ಆರ್ ಬಾರ್ನ್. ಐ ಮೀನ್, ಇಲ್ಲ ಅಂದರೆ ಅದು ಯು ವೋಂಟ್, ಆ ಆಸಕ್ತಿ ಇರೋದೇ ಇಲ್ಲ. ಬಟ್ ಮೆನಿ ಟೈಮ್ಸ್ ದಟ್ ಐ ಫೀಲ್ ಟ್ಯಾಲೆಂಟ್ ಈಸ್ ನಾಟ್ ಆಲ್ವೇಸ್ ಗಿವನ್ ಟು ಯು ಆನ್ ಅ ಪ್ಲಾಟರ್. ಅಂದರೆ ತಂದು ನಿಮಗೆ ರೆಡಿಮೇಡ್ ಆಗಿ ಯಾರೂ ಕೂಡ ಸರ್ವ್ ಮಾಡಲ್ಲ. ನಿಮ್ಮೊಳಗಿರಬೇಕು, ಕಲಿಬೇಕು ಅನ್ನೋ ತುಡಿತಾ ಇರಬೇಕು. ಆಮೇಲೆ ಅದೊಂದು ಸರ್, ಅದು ಕಷ್ಟಪಡೋ ಒಂದು ಆಸಕ್ತಿ ಇರಬೇಕು, ನಾನು ಕಲಿಬೇಕು ಅನ್ನೋದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಕಲಿಬೇಕು ಅನ್ನೋದು. ಫೊಗೆಟ್ ಕಷ್ಟ, ಹೌದು ಕಷ್ಟ ಪಡ್ತೀವಿ, ಬಟ್ ನಮಗೆ ಆ ಕಲಿಬೇಕು ಅನ್ನೋ ಆಸಕ್ತಿ ಇಲ್ಲ ಅಂದರೆ ಅದು ಕಷ್ಟಪಡೋದು ಸೆನ್ಸ್. ನೀವು ಸೆಟ್ಟಲ್ಲಿ ನೋಡ್ತಿರ್ತೀರಲ್ಲ, ಡೈರೆಕ್ಟರು, ಅಸೋಸಿಯೇಟ್ಸು, ಕ್ಯಾಮ್ರಾ ಹೆಲ್ಪ್ ಮಾಡೋರು, ಲೈಟು, ಟೀ ಕಾಫಿ ತಂದು ಕೊಡೋರಿಂದ ಹಿಡಿದು ಅವನ್ನೆಲ್ಲ ಅಬ್ಸರ್ವ್ ಮಾಡ್ತೀರಲ್ವ ಕೆಲಸ? ಬಿಕಾಸ್ ನಿಮ್ಮ ಥರ ಕ್ಯಾರೆಕ್ಟರ್ ಅವರು ಅವೆಲ್ಲ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ? ಅವ್ರ ಕೆಲಸ ಕಷ್ಟನೋ ಈಸಿನೋ ಹೆಂಗೆ ಇಡುವಲ್ಲ? ಎಸ್, ಫಾರ್ ಶೋರ್. ನನಗೆ ಐ ಕಾಂಟ್ ಇಗ್ನೋರ್ ದಟ್. ಲೈಕ್ ಐ ಕಾಂಟ್ ಇಗ್ನೋರ್ ದಟ್ ಎಟ್ ಆಲ್. ಏನೇನು ಫೀಲ್ ಹೋಗುತ್ತೆ ತಲೆಗೆ ಅದೆಲ್ಲ ನೋಡ್ತಿರ್ಬೇಕು. ಅವ್ರಿಗೆ ಕಂಫರ್ಟಬಲ್ ಇದೆಯಾ, ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರು ಕಂಫರ್ಟಬಲ್ ಇದ್ದಾರಾ, ಅವರು ಓಕೆ ಸ್ವಲ್ಪ ಕಷ್ಟನೇ ಇರುತ್ತೆ ಕೆಲಸ. ಅವರು ಅಂದರೆ ಇಷ್ಟು ಕಷ್ಟ ಕೆಲಸ ಮಾಡ್ತಿರೋರು, ಅವ್ರಿಗೇನು ತೊಂದರೆ ಆಗ್ತಾ ಇದೆಯಾ ನೋಡಿ, ಲೈಕ್ ಯು ನೋ. ಸೊ ನನಗೆ ಆ ಥರ ಸರ್, ಲೈಕ್ ಐ ಫೀಲ್, ಐ ಮೀನ್ ಇಟ್ಸ್ ಸಿಲಿ ಅನ್ಸುತ್ತೆ, ಬಟ್ ಹೌದು, ಐ ಫೀಲ್ ಲೈಕ್ ದ್ಯಾಟ್. ಸೊ ಐ ಡೋಂಟ್ ನೋ ಇಫ್ ಇಟ್ಸ್ ಓಕೆ ಆರ್ ಸಿಲಿ ಆರ್ ನಾಟ್. ಬಟ್ ಸೆಟ್ಟಲ್ಲಿ ಲೈಕ್ ಯು ನೋ, ಇಫ್ ಯು ಸೇ ಲೈಕ್ ಐ ಫೀಲ್ ಲಿಟಲ್ ಅನ್ಕಂಫರ್ಟಬಲ್, ಲೈಕ್ ನನ್ನ ಬೇರೆ ಯಾರಾದರೂ ಬೇರೆ ಥರ ಟ್ರೀಟ್ ಮಾಡಿ ಇನ್ನೊಬ್ರನ್ನ ಬೇರೆ ಥರ ಟ್ರೀಟ್ ಮಾಡೋದು. ಫಾರ್ ಮೀ ಐ ಫೀಲ್ ಲೈಕ್ ಎವ್ರಿ ಒನ್ ಶುಡ್ ಬಿ ಟ್ರೀಟೆಡ್ ದ ಸೇಮ್, ಆ್ಯಂಡ್ that's something I very deeply feel. ಸೊ ಎಲ್ಲರ ಜೊತೆ ಇದ್ದಾಗಲೇ ಅಲ್ಲೇ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ನೀವು? ಯಾ, ಅಂದರೆ ಐ ಡ್ರಿಂಕ್ ಹಾಟ್ ವಾಟರ್. ಓಕೆ. ನಂಗೆ ಟೀ ಕಾಫಿ ಕುಡಿಯೋದು ಅಭ್ಯಾಸ ಇಲ್ಲ, ಬಿಕಾಸ್ ಐ ಡೋಂಟ್ ಲೈಕ್ ಕ್ಯಾಫೀನ್. ಓಕೆ. ಹಾಲು ಕುಡಿಯಲ್ಲ. ಏನು ಕುಡಿಯಲ್ಲ, ಬರೀ ಬಿಸಿನೀರು ಕುಡಿತೀನಿ. ಹೇಳಿ, ನಮ್ಮೆಲ್ಲ ನಟ ನಟಿಯರಾಗಬೇಕು ಅಂತಿರ್ತಾರಲ್ಲ, ಅವ್ರಿಗೂ ಗೊತ್ತಾಗ್ಲಿ. ಇಷ್ಟು ಚಂದ ಇರ್ಬೇಕಾರೆ ನಾವು ಚೆನ್ನಾಗಿ ಆಗಬೇಕು ಅಂತ ಯಾರೋ ಅನ್ಕೋತಿದ್ರೆ ಹೇಳಿ, ಟಿಪ್ಸ್ ಹೇಳಿ. ಓಕೆ. ಸೊ ಕೆಫೇನ್ ಕುಡಿಬಾರ್ದು. ಆ್ಯಕ್ಚುಲಿ ಇಟ್ಸ್ ವೆರಿ ಪರ್ಸ್ನಲ್ ಸರ್. ಅವರಿಗೆ ಇಷ್ಟ ಆದರೆ ಅವ್ರು ಕುಡಿಬೋದು, ಬಿಕಾಸ್ ನನಗೆ ಅದೆಲ್ಲ ಅನ್ಸಿರೋದು. ಅವ್ರ ಊರು ಚಿಕ್ಕಮಂಗ್ಳೂರು, ಅವರ ತಂದೆ ಕಾಫಿ ಪ್ಲಾಂಟರು, ಮಗಳು ಸರ್ ದೇವರಾಣೆಗಳು ಕೆಫೇನ್ ನನ್ನ ಬಾಡಿಗೆ ಸೇರ್ಸಲ್ಲ ಸರ್ ಅಂತ ಹೇಳಿದ್ರೆ, ನೀವು ಬರೀ ಕಾಫಿ ಪ್ಲಾಂಟರ್ ಮಗಳು, ನೀವು ಬರೀ ಬೇರೆಯವ್ರಿಗೆ ಅಷ್ಟೇ ಕಾಫಿ ಕೊಡಿಸ್ತೀರಾ ನೀವು? ಹೌದು, ನಿಜವಾಗ್ಲೂ ಸರ್. ಆಕ್ಚುಲಿ ಸಿನ್ಸ್ ನಾನು ಚಿಕ್ಕಳಿರುವಾಗ್ಲಿಂದನೂ ಯು ಗೆಟ್ ಅ ಸ್ಮೆಲ್ ಅಲ್ಲ ಕಾಫಿದು ನಿಮ್ಮ ಮನೇಲಿ? ತುಂಬಾ ಇಷ್ಟ ನಂಗೆ, ಅರೋಮಾ ಇಷ್ಟ ಸರ್. ಓಕೆ. ಬಟ್ ನಾನು ಅದು ನನ್ನ ಬಾಡಿ ಒಳಗೆ ಅದು ನನ್ನ ವೆನ್ ಐ ಡ್ರಿಂಕ್ ಇಟ್, ಐ ಜಸ್ಟ್ ಡೋಂಟ್ ಲೈಕ್ ಇಟ್. ಯಾಕಂದ್ರೆ ನನಗೆ ತುಂಬಾ ಮಜಾ ಇದೆ ಇದು. ಕಾಫಿ ಪ್ಲಾಂಟರ್ ಮಗಳಿಗೆ ಕಾಫಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ, ಐ ಕಾಂಟ್ ಸೇ ಇಷ್ಟ ಇಲ್ಲ, ಬಟ್ ಅದು ನನಗೆ ಕ್ಯಾಫೀನ್ ನನ್ನ ಲೈಕ್ ಇಟ್ ಜಸ್ಟ್ ಮೇಕ್ಸ್ ಮೀ ವೆರಿ ಹೈಪರ್. ಸೊ ಹಂಗೆ ಮೊದಲೇ ನೀವು ಹೈಪರ್? ಹೌದು, ಐ ಆಮ್ ವೆರಿ ಎಕ್ಸ್ಟ್ರಾವರ್ಟ್, ವೆರಿ ಎಕ್ಸ್ಟ್ರಾವರ್ಟೆಡ್, ಡಬಲ್ ಎಕ್ಸ್ ಎಕ್ಸ್ಟ್ರಾವರ್ಟ್. ಹೌದು. ಐ ಜಸ್ಟ್ ಫೀಲ್ ಲೈಕ್ ಅದು ಸಡನ್ ಆಗಿ ಎನರ್ಜಿ ಮೇಲ್ ತಂದ್ಬಿಟ್ಟು ಸಡನ್ಲಿ ಇಟ್ ಡ್ರಾಪ್ಸ್ ಡೌನ್. ಅದು ನಾನು ತುಂಬಾನೇ ನನ್ನ ಬಾಡಿಯಲ್ಲಿ ನೋಟಿಸ್ ಮಾಡಿದ್ದೀನಿ. ಸೊ ದಟ್ಸ್ ದ ರೀಸನ್ ವೈ. ಬಟ್ ನನಗೆ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಐ ಲೈಕ್ ಇಟ್. ಇಲ್ಲಿವರೆಗೆ ಇಟ್ಸ್ ಯಮ್. ಬಟ್ ಅದು ಎನರ್ಜಿ ಮೇಲ್ ತಂದ್ಬಿಟ್ಟು ಡ್ರಾಪ್ ಮಾಡೋದು ಐ ಡೋಂಟ್ ಲೈಕ್ ದಟ್ ಡ್ರಾಪ್. ಯಾವತ್ತೂ ನನಗೆ ಆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಥ್ರೂ ಔಟ್. ಇದು ಯಾವುದೋ ಲಾಜಿಕ್ ನಮ್ಗೆ ಗೊತ್ತಿಲ್ಲ, ಬಟ್ ಯೋಚನೆ ಮಾಡ್ತೀನಿ ನಾನು ಅಷ್ಟೇ.
ಯಾ ಸರ್. ಬಟ್ ಆರ್ ಯು ಫುಡಿ? ತುಂಬ ತಿನ್ನೋ ಹುಡುಗಿನ ನೀವು? ನಿಮ್ಮನ್ನ ನೋಡಿದ್ರೆ ನಂಗೆ ಅನ್ಸಲ್ಲ, ಬಟ್ ಕೇಳ್ತಾ ಇದ್ದೀನಿ. ಇದು ನನಗೆ ಆ್ಯಕ್ಚುಲಿ ತುಂಬ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಬಿಕಾಸ್ ಐ ಆಮ್ ಅ ಫುಡಿ ಬಟ್ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಅ ಲಾಟ್. ಯಾವತ್ತಾದರೂ ಡಬಲ್ ಚೀಸ್ ಪಿಜ್ಜಾ ಅಂತಾನೋ ಅಥವಾ ನಮ್ಮ ಅಕ್ಕಿ ರೊಟ್ಟಿಗೋ ರಾಗಿ ರೊಟ್ಟಿಗೋ ಬೆಣ್ಣೆ ಇಷ್ಟೊಂದು ಹಾಕೊಂಡು ತಿಂದಿರೋದು ಉದಾಹರಣೆ ಇದೆಯಾ? ಎಸ್ ಫಾರ್ ಶೋರ್. ಆಸ್ ಎ ಚೈಲ್ಡ್ ನನ್ನ ಅಲ್ಲ, ಚೈಲ್ಡ್ ಎಲ್ಲ ಬಿಟ್ಬಿಡ, No, but really, ಅವಾಗೆಲ್ಲ ನಾನು ಅಮ್ಮ actually ತಿನ್ನಿಸ್ತಾರೆ, ಅದೆಲ್ಲ ಓಕೆ. ನೋ ಇವಾಗ ಆದ್ಮೇಲೂನು ಇವಾಗ ಓನ್ಲಿ ಒನ್ಸ್ ಇನ್ ಅ ವೇ ಸರ್. ಯಾಕಂದ್ರೆ ಐ ಹ್ಯಾವ್ ಟು ಮೇಂಟೈನ್ ಫಿಟ್ನೆಸ್. ಇವಾಗ ಐ ಕಾಂಟ್ ಅಷ್ಟು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನೇ ತಿಂದ್ರು ದೇ ವಿಲ್ ಬಿ ಥಿನ್ ಅಂಡ್ ಸ್ಲಿಮ್. ಐ ಆಮ್ ನಾಟ್ ಲೈಕ್ ದಟ್. ಏನ್ ಅನ್ಸುತ್ತೆ ಅವ್ರನ್ನ ನೋಡಿದಾಗ? ಈಗ They're lucky ಅನ್ಸುತ್ತೆ. ನಿಮ್ ಗ್ರೂಪಲ್ಲಿ ಒಬ್ರು ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಇದ್ದೇ ಇರ್ತಾರೆ ಸಾಮಾನ್ಯ ಒಬ್ರು. ಅವ್ರು ನೋಡಿದಾಗ ಏನ್ ಕಮೆಂಟ್ ಹೊಡಿತೀರಾ ನೀವು? How do you eat so much and not put on weight? ಎಷ್ಟು ಬ್ಲೆಸ್ಡ್ ಅನ್ಸ್ಬಿಡ್ತಲ್ಲ ಅವರೆಲ್ಲ. ಸ್ವೀಟ್. ನನಗೆ ಖುಷಿ ಆಗುತ್ತೆ ಬಿಕಾಸ್ ಅಟ್ ಲೀಸ್ಟ್ ಅವರಾದರೂ ಎಷ್ಟು ಬೇಕಾದ್ರೂ ತಿನ್ಬೋದು, ಏನು ಬೇಕಾದರೂ ಎಂಜಾಯ್ ಮಾಡ್ಬೋದು. ಬಟ್ ಸರ್ ಏನಂದರೆ ಐ ಫೀಲ್ ಲೈಕ್ ನಾನು ಚಿಕ್ಕವಳಿರುವಾಗ್ಲಿಂದನೂ ಆ್ಯಕ್ಚುಲಿ ಕಾಲೇಜ್ ಟೈಮಿಂದನೂ ನನಗೆ ಒಂದು ಸ್ವಲ್ಪ ಐ ಟ್ರೈ ಟು ಒಂಥರ ಹೆಲ್ದಿಯಾಗಿ ಊಟ ಮಾಡೋದಕ್ಕೆ ನಾನು ನೋಡ್ತೀನಿ. ವೆಜಿಟೇಬಲ್ಸ್ ಜಾಸ್ತಿ ಆಗಲಿ, ಹಣ್ಣು ತರಕಾರಿ ಇದು ತುಂಬಾ ನಾನು ಆ್ಯಡ್ ಮಾಡ್ಕೊಂಡು ತಿಂತೀನಿ. ಸೊ ಅದು ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಬಾಡಿಗೆ. ಬಟ್ ಇವಾಗ ಗ್ರಾಮ್ ಲೆಕ್ಕದಲ್ಲಿ ತಿಂತೀರಾ? ರೈಟ್ ನೌ ಎಸ್. ಆಕ್ಚುಲಿ ನನ್ನ ಲವ್ ಮಾಕ್ಟೇಲ್ 3 ಅಲ್ಲಿ ನೋಡಿದ್ರೆ ಐ ವಾಸ್ ಅ ಲಿಟಲ್ ಮೋರ್ ಸ್ವಲ್ಪ ದಪ್ಪ ಕಾಣಿಸ್ತೀರಾ. ಹೌದು ಅದರಲ್ಲಿ. ಬಟ್ ಇವಾಗ ಐ ಹ್ಯಾವ್ ಲಾಸ್ಟ್ 5 kgs ಬಿಕಾಸ್ ಅದು ಲವ್ ಮಾಕ್ಟೇಲ್ 3 ಆದ್ಮೇಲೆ ಐ ಆಮ್ ಲೈಕ್ ಓಕೆ ನೋ ನೌ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ಟು ಟ್ರ್ಯಾಕ್ ಅಂತ ಹೇಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಷ್ಟು ಗ್ರಾಮು? 3 tablespoons ಓಟ್ಸ್ ಅಷ್ಟೇ. 1 2 3 ಅದು ಆಲ್ಮಂಡ್ ಮಿಲ್ಕ್ ಮತ್ತೆ ಪ್ರೋಟೀನ್ ಪೌಡರ್. ನೀವು ನಮ್ಮ ಥರ ನೀವು ಮಸಾಲೆ ದೋಸೆ, ಆನಿಯನ್ ದೋಸೆ, ಆಮೇಲೆ ಪೂರಿ, ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ, ವಡೆ ಎಲ್ಲ ತಿನ್ನಲ್ವಾ? ಮಂತಲ್ಲಿ ಒನ್ಸ್ ಐ ಥಿಂಕ್. ದಟ್ ಈಸ್ ಈಕ್ವಲ್ ಟು ಚೀಟಿಂಗ್ ಡೇ. ಎಸ್. ಮಧ್ಯಾಹ್ನ 100 grams ರೈಸ್, ಮಿಲೆಟ್ಸ್, ದಾಲ್ ಜೊತೆ ವೆಜಿಟೇಬಲ್ಸ್ ಆ್ಯಂಡ್ ಸಂಜೆ ರಾತ್ರಿಗೆ ಸೂಪ್ ಆ್ಯಂಡ್ ಸ್ಪ್ರೌಟ್ಸ್ ಅಷ್ಟೇ. ಆಮೇಲೆ ಮಧ್ಯದಲ್ಲಿ ಎಳ್ನೀರು ಕುಡಿತೀನಿ. ಏನಾದರೂ ಹಶ್ವಾದರೆ ಐ ಹ್ಯಾವ್ 1 ಫ್ರೂಟ್ ಮಧ್ಯದಲ್ಲಿ. ನಾವು ಇದೆಲ್ಲ ಊಟ ಆದ್ಮೇಲೆ ತಿಂತೀವಿ. ನೀವು ಹಂಗೆ ತಿಂತಾ ಇದ್ದೀರಾ? 3 ಸ್ಪೂನ್ ಓಟ್ಸ್ ಅಂದರೆ ಅದು ಹೆಂಗನ್ಸುತ್ತೆ ಹೇಳಿ ನಮಗೆ? ಸೊ ಬಟ್ ಅದ್ರ ಸ್ಟಿಲ್ ಅವರ ಬಾಡಿ, ಅವರ ಫಿಟ್ನೆಸ್ಸು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಕೆಲಸ ಮಾಡ್ತಿದ್ದಾರೆ, ತಪ್ಪೇನಿಲ್ಲ, ಇಲ್ಲ ಅಂತಲ್ಲ. ಬಟ್ ತುಂಬ ಜನ ಅಂದರೆ ಯೋಚನೆ ಮಾಡ್ತಿರ್ತಾರೆ, ಇಷ್ಟು ಫಿಟ್ ಆಗಿದ್ದಾರಲ್ಲ ಹೇಗೆ, ಅಥವಾ ಈ ಗ್ಲೋರಿ ಉಳಿಸ್ಕೊಂಡಿದ್ದಾರಲ್ಲ ಹೇಗೆ ಅಂದರೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಮೇಡಮ್ ಆ್ಯಕ್ಟಿವ್ ಆಗಿದ್ದಾರೆ ಆನ್ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ. ಸೊ ಡೈರೆಕ್ಟಾಗಿ DM ಮಾಡಿ ಮಿಕ್ಕಿದ ಅವ್ರು ಹೇಳ್ತಾರೆ. ಯಾರು ನಿಮ್ಗೆ ಐಕಾನು ಆ್ಯಕ್ಟಿಂಗಲ್ಲಿ ಹೆಣ್ಮಕ್ಳಲ್ಲಿ? ಸಾಯಿ ಪಲ್ಲವಿ. ವಿದೌಟ್ ಎನಿ ಥಾಟ್ ಹೇಳಿದೆ ನೋಡಿ ನಿಮಗೆ. ಹೌದು, ಹಿಂಗೆ ಹೇಳಿದೀರ. ವಿದೌಟ್ ಎನಿ ಥಾಟ್, ವಿದೌಟ್ ಎನಿ ಸೆಕೆಂಡ್. ಅವ್ರನ್ನ ನೋಡ್ತಿದ್ರೆ ನನಗೆ ಇಟ್ಸ್ ಲೈಕ್ ಅವ್ರು ಆ್ಯಕ್ಟ್ ಮಾಡ್ತಿಲ್ಲ, ಶಿ ಈಸ್ ಲಿವಿಂಗ್ ಥ್ರೂ ಔಟ್. ಏನು ಮಾಡ್ತಿದ್ದಾರೆ ಅವರೇನು, ಶೀಸ್ ಏನೋ ಹೇಳ್ತಾ ಇರಬೇಕು, ಆ್ಯಕ್ಟ್ ಮಾಡ್ತಿಲ್ಲ, ಏನೋ ಹೇಳ್ತಾ ಇರಬೇಕು ಅಂತ ಆ ಫೀಲ್ ಬರುತ್ತೆ. ಆ್ಯಂಡ್ ಫಾರ್ ಮೀ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ಅದು ಇನ್ಸ್ಪಿರೇಷನ್. ನಾನು ಆ ಥರ ನನ್ನ ಪರ್ಫಾರ್ಮೆನ್ಸ್ ಇದ್ದರೆ ಆ ಥರ ಇರಬೇಕು. ಆ್ಯಂಡ್ ಏನಾದರೂ 5 ವರ್ಷ 26ಅಲ್ಲಿದ್ದೀವಿ, 2030 ಏನಾಗಿರಬೇಕು ನಯಾರ, ಹೇಗೆ ಬೆಳೆದಿರಬೇಕು ನಯಾರ ಅಂತ ಅನಿಸುತ್ತೆ? ಫಾರ್ ಶೋರ್ ನಾನು ತುಂಬಾ ಒಳ್ಳೆ ಪಾತ್ರ ಮಾಡಿ ಐ ವಾಂಟ್ ಟು ರೀಚ್ ಮೈ ವೆಲ್ ವಿಷರ್ಸ್ ಹಾರ್ಟ್ಸ್, ಮೈ ಫ್ಯಾನ್ಸ್. ಪ್ರತಿಯೊಂದು ರೋಲ್ ಮಾಡಿಬಿಟ್ಟು ಅದಕ್ಕೆ ನಾನು ಐ ವಾಂಟ್ ಟು ಗಿವ್ ಇಟ್ ಜಸ್ಟಿಸ್, ಅದಕ್ಕೆ ನ್ಯಾಯ ಕೊಡಬೇಕು ನಾನು. ಆ್ಯಂಡ್ ಬಿ ಇಟ್ ಎನಿ ಇಂಡಸ್ಟ್ರಿ, ಬಿ ಇಟ್ ಅದು ನಾನು ಇವಾಗ ಐ ವಿಲ್ ಕೀಪ್ ಇಟ್ ಟು ದ ಪ್ರಾಸೆಸ್ ಆಫ್ ದ ಯೂನಿವರ್ಸ್. ಬಟ್
ಐ ಜಸ್ಟ್ ಸಿ ಒನ್ ಥಿಂಗ್ ಸರ್, ನಾನು ಎಲ್ಲೇ ಹೋಗಲಿ, ನಾನು ಏನೇ ಮಾಡಲಿ, ಐ ವಾಂಟ್ ಟು ಗಿವ್ ಇಟ್ ಮೈ ಬೆಸ್ಟ್. ಅದು ಫಾರ್ ಶೋರ್ 100%. ಆ್ಯಂಡ್ ಐ ವಿಲ್ ಕಂಟಿನ್ಯೂ ದಿಸ್ ಟಿಲ್ ವಾಟ್ ಎವರ್ ಟೈಮ್, ಟಿಲ್ ವಾಟ್ ಎವರ್ ಐ ಹ್ಯಾವ್. ಎನಿ ಕ್ರೇಜಿ ಥಿಂಗ್ ಯು ಹ್ಯಾವ್? ಕ್ರೇಜಿ ಅಂದರೆ ಓ ನನ್ನ ಹ್ಯಾಬಿಟ್ ಇದು ಕ್ರೇಜಿ ಸರ್ ಆ್ಯಕ್ಚುಲಿ ಅನ್ನೋ ಥರ. ಕಲೆಕ್ಷನ್ ಆಫ್ ಬ್ಯಾಂಗಲ್ಸ್, ಸುಮ್ಮನೆ ಎಕ್ಸಾಂಪಲ್, ಸಮ್ ಕ್ರೇಜಿ ಥಿಂಗ್ಸ್ ವಿಚ್ ಯು ಹ್ಯಾವ್. ಕಲೆಕ್ಷನ್ ಆಫ್ ಸ್ಯಾಂಡಲ್, ಅದು ಚಪ್ಪಲಿಂದ ಹಿಡಿದು ಸ್ಟಿಲಾಟೋಸ್ ತನಕ ಇರಬಹುದಾ ಗೊತ್ತಿಲ್ಲ ನನಗೆ. ಸರ್ ನಂದು ಕ್ರೇಜಿ ಅಂದರೆ ಕ್ರೀಮ್ಸ್, ಸ್ಕಿನ್ ಕೇರ್. ಅಲ್ಲಿ ನೋಡ್ತೀನಿ ಇದು ಹೆಂಗಾಗ್ಬೋದು, ಟ್ರೈ ಮಾಡಬೇಕಲ್ವಾ, ಇದು ಈ ಥರ ಆಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ವೀಕ್ ಏನೋ ಬರುತ್ತೆ ಇನ್ನೊಂದು, ಆಮೇಲೆ ನೋ ನ್ಯಾರ ಬೇಡಪ್ಪ ಬೇಡ. ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ನೀವು ಅದೆಲ್ಲ ಹಾಕೊಂಡು? ಹೌದಾ? ಎಸ್, ನನಗೆ ಅಂದರೆ ತುಂಬಾ ಪ್ಯಾಷನ್. ಕ್ರೀಮ್ಗಳು, ಸ್ಕಿನ್ ಕೇರ್ ಓಕೆ. ಅಂದರೆ ಹೇಗೆ ನೋಡ್ಕೋಬೇಕು ಅದು ಯಾಕೋ ಗೊತ್ತಿಲ್ಲ ಏನು ಅಂತ ಸರ್, ಹುಚ್ಚು ಅನಿಸುತ್ತೆ ನನಗೆ ನಿಜವಾಗ್ಲೂ. ಪೀಪಲ್ ಲುಕ್ ಎಟ್ ಮೀ ಅಂದೆ ಲೈಕ್ ಅಮ್ಮ ಸಾಕು ಏನು. ಎಷ್ಟಿದೆ ನಿಮ್ಮ ಆರ್ಡರ್ ಬರೋ ಹತ್ರ ಕ್ರೀಮ್ ತೆಗೆದ್ರೆ? ಸುಮಾರಿದೆ ಸರ್. ಸೊ ಬಟ್ ಎಸ್, ಬಟ್ ಅದು ಇನ್ನೋವೇ ಒಳ್ಳೇದೇ, ಬಿಕಾಸ್ ಅದು ಸ್ಕಿನ್ ಕೇರಿಗೆ ಒಳ್ಳೆಯದು. ಲೈಕ್ ಯು ವಿಲ್ ಸಿ ಏನು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ, ಏನು ಚೆನ್ನಾಗಿ ಕಾಣುತ್ತೆ. ಬಟ್ ಎಕ್ಸಸ್ ಆಗು ಮಾಡಬಾರ್ದು. ಯಾ, ಬಟ್ ದಟ್ ಈಸ್ ಒನ್ ಡೆಫಿನೆಟ್ ಕ್ರೇಜ್ ನನಗಿರೋದು. ಆನ್ ಡೇ ಟು ಡೇ ಲೈಫಲ್ಲಿ ಇವಾಗ ಅಮ್ಮ ನೆನಪಾಗೋದು ಯಾವುದಕ್ಕೆ? ಓ ಮೈ ಗಾಡ್, ಪ್ರತಿ ಒಂದಕ್ಕೂ ನೆನಪಾಗ್ತಾರೆ ಆ್ಯಕ್ಚುಲಿ. Especially now, I think she would have been here. So, shooting ಹೋಗೋದಾಗಲಿ or ಒಂದು ಒಳ್ಳೆ ಲಂಚ್ ಮಾಡೋದಾಗಲಿ, ಐ ಮಿಸ್ her. Yeah. Sorry. I think Thai Patra is very important for every single person. And ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಆ ಪರ್ಸನ್ನು, ಒಂದು ತಾಯಿ ಹೋದ್ಮೇಲೆ ಆ ಪೇನು, ಐ ಫೀಲ್ ಲೈಕ್ ದೇ ಫೀಲ್ ಇಟ್ ಲೈಫ್ ಲಾಂಗ್. ಆ ತಾಯಿ ಅಂದರೆ ಬಿಕಾಸ್ ಅಷ್ಟು ಕೊಟ್ಟಿರ್ತಾರೆ ತಾಯಿ ಅನ್ನೋ ಒಂದು ಪಾತ್ರ ನಮಗೆ. ಯಾರದೇ ತಾಯಿ ಆಗಲಿ ಸೆಲ್ಫ್ಲೆಸ್ ಆಗಿ, ಸ್ವಾರ್ಥ ಅದೊಂದು ಸೆನ್ಸ್ ಅದು ಇಲ್ದೇ ಇರೋ ರೀತಿಯಾಗಲಿ, ದೇ ಆಲ್ವೇಸ್ ಗಿವ್ ಸೆಲ್ಫ್ಲೆಸ್ಲಿ. ಅದು ಲೈಫಲ್ಲಿ ಯಾವಾಗ ಕಟ್ಟಾಗತ್ತೆ ಅದು ನಿಜವಾಗ್ಲೂ ತುಂಬಾ ಫೀಲ್ ಆಗುತ್ತೆ ಫಾರ್ ಎನಿ ಒನ್. ಆ್ಯಂಡ್ it is, I think, ಯಾರಿಗಾದ್ರೂ it is a very painful moment. It will take time. ಆದ್ರೂ even if you've gotten over it, but ಅದು ಬರ್ತಾ ಇರುತ್ತೆ ಆ ಮೆಮರೀಸ್ ಆಗಲಿ, ಆ ಮಿಸ್ಸಿಂಗ್ ಆಗಲಿ. ಏನೇನಿದೆ ಮನೇಲಿ ಅಮ್ಮನ ನೆನಪಿಗೆ? ಡೆಫಿನೆಟ್ಲಿ ಅವ್ರ ಫೋಟೋ ಲಿವಿಂಗ್ ರೂಮಲ್ಲೇ ಇದೆ ಅವ್ರದ್ದು. ಯು ಟಾಪ್ ಅಮ್ಮನ ಜೊತೆ ಎಷ್ಟೊಂದು ಜನಕ್ಕೆ ಇರುತ್ತೆ ಅದಂಗೆ. ಯಾ, ಐ ಮೀನ್ ಐ ಫೀಲ್ ಲೈಕ್ ಎಸ್, ಅವ್ರು ಇವಾಗ ಫಿಸಿಕಲಾಗಿ ಇಲ್ಲದೇ ಇರಬಹುದು, ಬಟ್ ಸಮ್ವೇರ್ ಐ ಆಲ್ವೇಸ್ ಫೀಲ್ ಹರ್ ಪ್ರೆಸೆನ್ಸ್. ಅಂದರೆ ಸುಮಾರು ಇಂಡಸ್ಟ್ರಿ ಜನನೂ ಕೂಡ, ಐ ಥಿಂಕ್ ಲವ್ ಮಾಕ್ಟೇಲ್ 3 ಆದಮೇಲೆ ಈವನ್ ಮಿಲನ ಆ್ಯಂಡ್ ಕೃಷ್ಣ ಅವ್ರು ಹೇಳ್ತಾಯಿದ್ರು, ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಲ್ವಾ ಅಂತ. ಇಟ್ ಈಸ್ ಟ್ರೂ, ಬಿಕಾಸ್ ಅವರಿಗೆ ಅವರಿಗೂ ತುಂಬ ಆಸಕ್ತಿ, ಅವರಿಗೂ ತುಂಬ ಆಸೆ ಇತ್ತು, ಲೈಕ್ ಟು ಸಿ ಮೀ, ಆ್ಯಂಡ್ ಬಿಕಾಸ್ ಶಿ ಆಲ್ಸೋ ಬಿಲೀವ್ಡ್ ಇನ್ ಮೀ ಅ ಲಾಟ್. ಅಲ್ಲಿಂದ ನೋಡ್ತಿದ್ದಾರೆ, ಯಾ, ಅಲ್ಲಿಂದ ನಿಮಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ವಿಶಸ್ ಕೊಟ್ಟೆ ಕೊಡ್ತಾರೆ ಫಾರ್ ಶೋರ್. ಆ ಥರದ ಅಮ್ಮ ಮಗಳ ಪಾತ್ರದಲ್ಲಿ ಈ ನಟಿ ಕಾಣಿಸ್ಕೊಂಡಿದ್ದಾರೆ ಲವ್ ಮಾಕ್ಟೇಲ್ ಹೇಳ್ತೀರಿ. ನೀವು ನನ್ನನ್ನು ಎಮೋಷನಲ್ ಮಾಡ್ತಿದ್ದೀರಾ ನೀವು? ಹಾಂ, ಯಾ, ಫೀಲಿಂಗ್ ಇಟ್. ಆ ಥರದ ಎಮೋಷನ್ನ ನಯಾರ ಲವ್ ಮಾಕ್ಟೇಲ್ 3 ತೊಗೊಂಡ್ಬರ್ತಾರೆ. ಅದಕ್ಕೆ ಅವ್ರು ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತಾರೆ ನಮಗೆಲ್ಲ. ಹೌದು ಹೌದು ಸರ್, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬಿಡ್ತಾರೆ.
ಸರ್ ಆ್ಯಕ್ಚುಲಿ ಈ ಘಟನೆ ಇತ್ತಲ್ಲ ನನಗೆ ತುಂಬಾ ಮುಖ್ಯವಾದದ್ದು. ಯಾಕಂದರೆ ಇಷ್ಟು ನೋವು ಅನುಭವಿಸಿ ಆ ತಾಯಿ ಅನ್ನೋ ಪಾತ್ರ ಏನು ಅನ್ನೋ ಆ ವ್ಯಾಲ್ಯೂ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಆ್ಯಸ್ ಅ ಡಾಟರ್ ಹೂಸ್ ಲಾಸ್ಟ್ ಹರ್ ಮದರ್, ಐ ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ಆ ತಾಯಿ ಅನ್ನೋ ವ್ಯಾಲ್ಯೂ ಏನು ಅಂತ. ಸೊ ಐ ಫೀಲ್ ಲೈಕ್ ಇದೂ ಇಟ್ ಆ್ಯಡೆಡ್ ಅ ಬಿಗ್ ಬೋನಸ್ ಫಾರ್ ಮೀ ಟು ಪರ್ಫಾರ್ಮ್. ಆ್ಯಂಡ್ ಆ ಎಮೋಷ್ನಲ್ ಮೆಮರಿ ಆಗಲಿ, ಆ್ಯಸ್ ಆ್ಯಕ್ಟರ್ಸ್ ನಾವು ನಮ್ಮ ಎಮೋಷ್ನಲ್ ಮೆಮರೀಸ್ ನೋಡ್ತೀವಿ, ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆಗಲಿ ಏನಾಗಿದೆ. ಸೊ ವಿ ಟ್ಯಾಪ್ ಇನ್ ಟು ದ್ಯಾಟ್, ಆ ಫೀಲಿಂಗ್ಸ್ ಆಗಲಿ, ಆ ವ್ಯಾಲ್ಯೂ ಸಿಸ್ಟಮ್ಸ್ ಆಗಲಿ ಅದು. ಸೊ ಅದು ಐ ಫೀಲ್ ಲೈಕ್ ಇಟ್ ಪ್ಲೇಡ್ ಅ ವೆರಿ ಬಿಗ್ ರೋಲ್ ನನಗೆ ಈ ಥರ ಪರ್ಫಾರ್ಮೆನ್ಸ್ ಕೊಡೋದಕ್ಕೂ. ಅದು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ತಲೆಯಲ್ಲಿ ಇತ್ತ ಅದು? ಯಾ, ಐ ಮೀನ್ಸ್ ಎಲ್ಲೋ ಇದ್ದೇ ಇರುತ್ತೆ. ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವ ಸರ್, ಆ ಲಾಸ್ ಆಗಲಿ, ಆ ಸಂಕಟ, ಆ ನೋವು. ಆ್ಯಂಡ್ ಯಾ, ಸೊ ಅದನ್ನ ನಾವು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಐ ಆಲ್ವೇಸ್ ಟ್ರೈ ಟು ಟ್ಯಾಪ್ ಇನ್ ಟು ಎಮೋಷ್ನಲ್ ಮೆಮರಿ. ಸೊ ಅದು ತುಂಬಾ ಹೆಲ್ಪ್ ಆಯಿತು. ಯಾ, ನಿಮ್ಮನ್ನ ಎಮೋಷನಲ್ ಆಗಿ ಕಳ್ಸೋಕೆ ಇಷ್ಟ ಇಲ್ಲ ನನಗೆ, ನಿಮ್ಮನ್ನ ನಗ್ನಗ್ಸ ಕಳಿಸ್ಬೇಕು ನಾನು. ಎಸ್, ಫಾರ್ ಶೋರ್. ಸೊ ಹಾಗಾಗೇನೆ ಒಂದಷ್ಟು ಇದೆಲ್ಲ ಆಚೆಗೆ ತಂದಿದ್ದು ನೋಡಿ, ಇವೆಲ್ಲ ಗೊತ್ತಾಯ್ತು ನಮ್ಗೆ ನಿಮ್ಮ ಟ್ಯಾಲೆಂಟ್ ಅಲ್ಲ. ಹೆಂಗೆ ನಾವು ಸೂಪರ್ ಸರ್, ತುಂಬಾನೇ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಮ್ಮನ್ನ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಒಳ್ಳೊಳ್ಳೆ ಪಾತ್ರಗಳ ಮೂಲಕ. ನಾವೆಲ್ಲರೂ ನಿಮ್ಮ ಅಭಿಮಾನಿಗಳು. ನಿಮ್ಮ ನಟನೆಗೆ, ಆ ಪಾತ್ರಕ್ಕೆ ಒಂದೊಳ್ಳೆ ನ್ಯಾಯ ಒದಗಿಸಿದ್ದೀರ ಲವ್ ಮಾಕ್ಟೇಲ್ 3ನಲ್ಲಿ. ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ಆಮೇಲೆ ಕಮೆಂಟ್ ಹೊಡೀರಿ ಅವ್ರಿಗೆ. ಆ್ಯಂಡ್ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಇನ್ನು ಎತ್ತರಕ್ಕೆ ಹೋಗಲಿ. ನೀವು ಅಂದ್ಕೊಂಡಿದ್ದೀರಲ್ಲ ವೇ ಫಾರ್ವರ್ಡ್ ನಾನು ಹಿಂಗಿರ್ತೀನಿ ಅಂತ, ಎಸ್, ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ. ಯಾವ ದೇವ್ರು ನಂಬೋದು ತುಂಬ? ಥ್ಯಾಂಕ್ ಯು ಸರ್. ಐ ಥಿಂಕ್ ಯಾವುದೇ ರೂಪದಲ್ಲಿರೋ ದೇವಿ ಇಸ್ ವೆರಿ ಸ್ಪೆಷಲ್ ಟು ಮೀ. ಯಾರನ್ನ ತಕ್ಷಣ ನೆನಪಿಸ್ಕೋತೀರಾ? ಯಾವ ದೇವಿ? ಲಕ್ಷ್ಮಿ. ಬರೀ ಅದಕ್ಕಂತಲ್ಲ, ಕ್ರಿಯೇಟಿವಿಟಿಗೂ ಹೌದು, ಸರಸ್ವತಿ ಆಗಲಿ. ನಂಗೆ ದೇವಿ ಅನ್ನೋದು 3 ರೂಪದಲ್ಲೂ, ಕಾಳಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು. ಐ ಥಿಂಕ್ ಅವ್ರು 3 ಜನನೂ ಬೇರೆ ಬೇರೆ ಆಸ್ಪೆಕ್ಟ್ಸ್ ಕೊಡ್ತಾರೆ. ಆ್ಯಂಡ್ ತಾಯಿ ಥರ. ಸೊ